Hello students, this is one of the JEE advanced question. F of x equals to modulus of x square minus 3 times of modulus x plus 2. Which of the following is bar R true? ಅಂದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಆಪ್ಷನ್ಸು ಟ್ರೂ ಆಗಿರ್ಬೋದು ಅಂತ ಅರ್ಥ. ಫಸ್ಟ್ ಈಗ ಕೊಟ್ಟಿರೋಂಥ ಫಂಕ್ಷನ್ ಪ್ರಕಾರ ನಾನೀಗ ಏನು ಮಾಡೋಕೆ ನಾನು ಡೊಮೈನ್ ಆಫ್ ದಿಸ್ ಫಂಕ್ಷನ್ನ ಫಸ್ಟ್ ಕಂಡಿಡ್ಕೋಬೇಕು. ನಮಗೆ ಗೊತ್ತು ಮಾಡ್ಯುಲಸ್ ಎಕ್ಸ್ ಏನಾಗುತ್ತೆ ಪ್ಲಸ್ ಎಕ್ಸ್ ಆಗುತ್ತೆ. ಡೆಫಿನೇಷನ್ ಆಫ್ ಮಾಡ್ಯುಲಸ್ ಎಕ್ಸ್ ಪ್ರಕಾರ ಇದು ಫಸ್ಟ್ ಏನು ಬರ್ತಿದ್ದು ಪ್ಲಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ದಿಸ್ ಈಸ್ ಡೆಫಿನೇಷನ್ ಆಫ್ ಮಾಡ್ಯುಲಸ್ ಫಂಕ್ಷನ್. ಸೊ ಆ ಫಂಕ್ಷನ್ ಪ್ರಕಾರ ಈ ಎಫ್ ಆಫ್ ಎಕ್ಸ್ ಫಂಕ್ಷನ್ ಏನಾಗುತ್ತೆ ಈಗ ಏನಾದರೂ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇತ್ತು ಅಂದರೆ ಇದು ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2 ಆಗುತ್ತೆ, ರೈಟ್. ಅದೇ ಥರ ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಇದ್ದಾಗ ಎಕ್ಸ್ ಸ್ಕ್ವಯರ್ ಇಲ್ಲಿ ಮಾಡ್ಯುಲಸ್ ಫಂಕ್ಷನ್ ಇರೋದು ಇದು ಮೈನಸ್ ಎಕ್ಸ್ ಆಗಿ ಚೇಂಜ್ ಆದರೆ ಇದು ಮೈನಸ್ ಆಫ್ ಮೈನಸ್ ಪ್ಲಸ್ 3x ಆಗುತ್ತೆ ಪ್ಲಸ್ 2. ಡನ್. ದಿಸ್ ಈಸ್ ಒನ್ ಪಾರ್ಟ್. ಈಗ ಮತ್ತೆ ಅಬ್ಸರ್ವ್ ಮಾಡಿ, ಇಲ್ಲಿ ಮತ್ತೆ ಮಾಡ್ಯುಲಸ್ ಫಂಕ್ಷನ್ ನೋಡ್ಬೋದು ನಾವಿಲ್ಲಿ ನೋಡ್ರಿ, ಮತ್ತೆ ಮಾಡ್ಯುಲಸ್ ಫಂಕ್ಷನ್ ಇದೆ. ಈ ಮಾಡ್ಯುಲಸ್ ಫಂಕ್ಷನ್ ರಿಮೂವ್ ಮಾಡಬೇಕು ಅಂದರೆ ಈಗ ಮತ್ತೇನು ಬೇಕು ನಮಗೀಗ ಡೊಮೈನ್ ಆಫ್ ದಿಸ್ ಫಂಕ್ಷನ್ನ ಅವಶ್ಯಕತೆ ಇದೆ. ಸೊ ಆಲ್ರೆಡಿ ನಮಗೆ ಒಂದು ಕಂಡೀಷನ್ ಈ ಫಂಕ್ಷನಲ್ಲಿದೆ. ಯಾವ ಕಂಡೀಷನ್ ಅದು ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದರೆ, ಜೊತೆಗೆ ಈ ವ್ಯಾಲ್ಯೂ ಕೂಡ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2. ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದು ಪಾಸಿಟಿವ್ ಆಗೇ ಇರುತ್ತೆ. ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2 ಮಿಸ್ ಆಗಿ ಇದು ಲೆಸ್ ದ್ಯಾನ್ 0 ಆಯಿತು ಅಂದರೆ ಇದು ಲೆಸ್ ದ್ಯಾನ್ 0 ಯಾವುದು ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2. ಇಫ್ ಇಟ್ ಈಸ್ ಲೆಸ್ ದ್ಯಾನ್ 0 ಈ ಕಂಡೀಷನ್ ಸೇಮ್ ಎಕ್ಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಇಲ್ಲೇನಾಯ್ತು ಫಂಕ್ಷನ್ ನೆಗೆಟಿವ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2 ಆಗುತ್ತೆ, ರೈಟ್. ಈಗ ಈ ಫಂಕ್ಷನ್ ಎರಡು ಪಾರ್ಟಾಗಿ ಸ್ಪ್ಲಿಟ್ ಆಯಿತು. ಈಗ ಮತ್ತೆ ಈ ಫಂಕ್ಷನ್ ಕೂಡ ಸೇಮ್ ಎರಡು ಪಾರ್ಟಾಗಿ ಸ್ಪ್ಲಿಟ್ ಆಗುತ್ತೆ. ಸೊ ಯಾವುದು ಪಾರ್ಟ್ಸ್ ಅದು ಅಂದರೆ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಬಟ್ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2 ವಿಲ್ ಬಿ ಗ್ರೇಟರ್ ದ್ಯಾನ್ 0, ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಈ ಕೇಸಲ್ಲಿ ಏನಾಗುತ್ತೆ ಇದು ಪಾಸಿಟಿವ್ ಇರುತ್ತೆ. ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2 ವಿಲ್ ಬಿ ಪಾಸಿಟಿವ್. ಇನ್ನೊಂದು ಕಂಡೀಷನ್ ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಇರುತ್ತೆ, ಬಟ್ ಆದರೆ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2 ವಿಲ್ ಬಿ ಲೆಸ್ ದ್ಯಾನ್ 0 ಇತ್ತು ಅಂದರೆ ಇದು ನೆಗೆಟಿವ್ ಆಗುತ್ತೆ. ಈಗ ಎಕ್ಸ್ ಸ್ಕ್ವಯರ್ ಮೈನಸ್ ಪ್ಲಸ್ 3x ಪ್ಲಸ್ 2. ಈಗ ನನಗೀಗ ಓವರ್ ಆಲ್ ಫಂಕ್ಷನ್ ಸಿಕ್ಕೋಯ್ತು, ರೈಟ್. ನಾನೀಗೇನು ಮಾಡ್ಬೇಕೀಗ ಐ ನೀಡ್ ಟು ಫೈಂಡ್ ವೆನ್ ದಿಸ್ ಫಂಕ್ಷನ್ ಈಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ವೆನ್ ದಿಸ್ ಫಂಕ್ಷನ್ ಈಸ್ ಲೆಸ್ ದ್ಯಾನ್ 0. ಅದಕ್ಕೆ ಈಗ ಏನು ಮಾಡ್ಬೇಕು ನಾವೀಗ ಫ್ಯಾಕ್ಟ್ರೈಸ್ ಮಾಡಬೇಕು. ಯಾವುದನ್ನು ಫ್ಯಾಕ್ಟ್ರೈಸ್ ಮಾಡಬೇಕು? ಈ ಎಕ್ಸ್ಪ್ರೆಷನ್ನ ಫ್ಯಾಕ್ಟ್ರೈಸ್ ಮಾಡಿ ವೇವಿ ಕರ್ವ್ ಮೆಥಡ್ ಅಪ್ಲೈ ಮಾಡಿ ಯಾವಾಗ ಇದು ಗ್ರೇಟರ್ ದ್ಯಾನ್ 0 ಇರುತ್ತೆ ಯಾವಾಗ ಲೆಸ್ ದ್ಯಾನ್ 0 ಇರುತ್ತೆ ಅಂತ ಈ ಕಂಡೀಷನ್ ಪ್ರಕಾರ ಫಂಕ್ಷನ್ಸ್ನ ಬರಿತಾ ಹೋಗಬೇಕು. ಈಗ ಈ ಫಂಕ್ಷನ್ನ ಫ್ಯಾಕ್ಟ್ರೈಸ್ ಮಾಡಿದರೆ ಸೊ ಏನು ಬರುತ್ತೆ ಅಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ ಎಕ್ಸ್ ಪ್ಲಸ್ 2 ವಿಲ್ ಬಿ ಈಕ್ವಲ್ಸ್ ಟು 0. ಇಯರ್ ವಿ ಗೆಟ್ ದ ಫ್ಯಾಕ್ಟರ್ಸ್ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 1 ಎರಡು ಫ್ಯಾಕ್ಟರ್ಸ್ ಬಂದೋಗುತ್ತೆ ಇಲ್ಲಿ. ನಾನೀಗ ವೇವಿ ಕರ್ವ್ ಪ್ರಕಾರ ಇದನ್ನು ನನಗೆ ಡೊಮೈನಲ್ಲಿ ಬರೆದ್ರೆ ಇಟ್ ವಿಲ್ ಬಿ ಪ್ಲಸ್ 1 ವ್ಯಾಲ್ಯೂ ಪ್ಲಸ್ 2 ವ್ಯಾಲ್ಯೂ. ಈಗ ಈ ಫಂಕ್ಷನ್ ಎಲ್ಲಿ ಗ್ರೇಟರ್ ದ್ಯಾನ್ 0 ಇರುತ್ತೆ? ಇಫ್ ಐ ಚೂಸ್ ದ ವ್ಯಾಲ್ಯೂ ಇನ್ ಬಿಟ್ವೀನ್ 1 ಆ್ಯಂಡ್ 2, ಇಲ್ಲಿ 1.5 ಪುಟ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ. ಅಂದರೆ ಓವರ್ ಆಲ್ ಈಸ್ ನೆಗೆಟಿವ್ ಮೀನ್ಸ್ ಈ 1 to 2 ಇಂಟರ್ವಲ್ಲು ಲೆಸ್ ದ್ಯಾನ್ 0 ಇರುತ್ತೆ, ರೈಟ್. ಇದು ಲೆಸ್ ದ್ಯಾನ್ 0 ಇತ್ತು ಅಂದರೆ ಇಫ್ ಐ ಚೂಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 2 ದಿಸ್ ವಿಲ್ ಬಿ ಪಾಸಿಟಿವ್ ಮೀನ್ಸ್ ಗ್ರೇಟರ್ ದ್ಯಾನ್ 0. ಸೊ ಈ ಇಂಟರ್ವಲ್ ಗ್ರೇಟರ್ ದ್ಯಾನ್ 0 ಎಲ್ಲಿ ಬ್ಲೂ ಕಲರ್ ಇದೆಯೋ ಅದು ಗ್ರೇಟರ್ ದ್ಯಾನ್ 0 ಇರುತ್ತೆ. ನೆಕ್ಸ್ಟ್ ಫರ್ದರ್ ನಾನೇನಾದರೂ ಕೂಡ ಇಲ್ಲೊಂದು ವ್ಯಾಲ್ಯೂ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಒಂದು ಕಡೆ ಒಂದು ವ್ಯಾಲ್ಯೂ 0 ಪುಟ್ ಮಾಡಿದ್ರೆ ಇಲ್ಲಿ 0 ಪುಟ್ ಮಾಡಿದ್ರೆ ಇದು ನೆಗೆಟಿವ್ ಆಗುತ್ತಾ? ಎಕ್ಸ್ ಮೈನಸ್ 2 ಇದೆ, ಎಕ್ಸ್ ವ್ಯಾಲ್ಯೂ 0 ಕೊಟ್ಟರೆ 0 ಮೈನಸ್ 2 ಬರುತ್ತಾ? ಇಲ್ಲೂ ಅಷ್ಟೇ ಎಕ್ಸ್ ವ್ಯಾಲ್ಯೂ 0 ಕೊಟ್ಟರೆ
0 minus 1 multiplication of these two is positive ಆಗುತ್ತೆ. ಮೀನ್ಸ್ ದಿಸ್ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್, ರೈಟ್. ಎಲ್ಲಿ ಬ್ಲೂ ಕಲರ್ ಇರುತ್ತೋ ಅಲ್ಲಿ ಈ ಫಂಕ್ಷನ್ನು, ಯಾವ ಫಂಕ್ಷನ್ನು ನಾನಿಲ್ಲಿ ಮಾರ್ಕ್ ಮಾಡಿರೋವಂಥ ಫಂಕ್ಷನ್ ಆಗಿರುತ್ತೆ, ಗ್ರೇಟರ್ ದ್ಯಾನ್ 0 ಇರುತ್ತೆ. ಎಲ್ಲಿ ಗ್ರೇಟರ್ ದ್ಯಾನ್ 0? ಈ ಇಂಟರ್ವಲ್ಲು ಆಗಿರ್ಬೋದು, ಈ ಇಂಟರ್ವಲ್ಲು ಆಗಿರ್ಬೋದು. ಲೆಸ್ ದ್ಯಾನ್ 0 ಎಲ್ಲಿ? ಲೆಸ್ ದ್ಯಾನ್ 0 ಈ ಮಿಡಲ್ ಪೋರ್ಷನಲ್ಲಿ ಲೆಸ್ ದ್ಯಾನ್ 0 ಇರುತ್ತೆ. ಸೊ ಇಷ್ಟು ಸಿಕ್ತು. ಇಷ್ಟು ಸಿಕ್ಕ ನಂತರ ನೆಕ್ಸ್ಟ್ ನಾವೀಗ ಏನು ಮಾಡಬೇಕು ಇದಕ್ಕೀಗ? ಸೊ ಇಷ್ಟು ಸಿಕ್ಕ ನಂತರ ನಾನೀಗ ತೊಗೋಬೇಕು ಈ ಕಂಡೀಷನ್ ಪ್ರಕಾರ ಎಫ್ ಆಫ್ ಎಕ್ಸ್ ಏನೇನು ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇರಬೇಕು ಅಂದರೆ ಇದರಲ್ಲಿ ಯಾವ ಇಂಟರ್ವಲಲ್ಲಿ ಗ್ರೇಟರ್ ದ್ಯಾನ್ 0 ಇದೆ ಅಬ್ಸರ್ವ್ ಮಾಡಿ ನೋಡಿ ನೀವು. ನೋಡಿ ನೆಕ್ಸ್ಟ್ ಈಗ ಈ ಫಂಕ್ಷನ್ ಇಲ್ಲಿ ಗ್ರೇಟರ್ ದ್ಯಾನ್ 0 ಇದೆ ಅಂದರೆ ಈ ಫಂಕ್ಷನ್ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ಕೂಡ ಗ್ರೇಟರ್ ದ್ಯಾನ್ 0 ಇರಬೇಕು, ಈ ಫಂಕ್ಷನ್ ಕೂಡ ಗ್ರೇಟರ್ ದ್ಯಾನ್ 0 ಇರಬೇಕು. ಸೊ ಯಾವ ಲಿಮಿಟಲ್ಲಿ ಬರುತ್ತೆ? ಆಬ್ವಿಯಸ್ಲಿ 2, ಬಂದೇ ಬರುತ್ತೆ ಇಲ್ಲಿ. ಜೊತೆಗೆ ಇನ್ನು ಕೆಲವು ಇಂಟರ್ವಲ್ಸ್ ಬರುತ್ತೆ. ಯಾವ ಇಂಟರ್ವಲ್ಸು ನೋಡಿ? 0 to 1 ಕೂಡ ಗ್ರೇಟರ್ ದ್ಯಾನ್ 0 ಇದೆ. ಸೊ ಹಾಗಾಗಿ 0 to 1 ಕೂಡ ಇದಕ್ಕೆ ಬರ್ತಾ ಹೋಗುತ್ತೆ, ರೈಟ್. ಇನ್ ಬಿಟ್ವೀನ್ 0 to 1 ಆ್ಯಂಡ್ 2 to ದಿಸ್ ಫಂಕ್ಷನ್ ಈಸ್ ಗ್ರೇಟರ್ ದ್ಯಾನ್ 0. ಕ್ಲಿಯರ್? ಈ ಆಪ್ಷನ್ ಇದೆಯಾ ಅಬ್ಸರ್ವ್ ನೋಡಿ. If the function is continuous in this interval, will be differentiable in open interval ಅಂದರೆ ಅರ್ಥ. ಸೊ ಈ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನನಗೆ ಆನ್ಸರು? ಸೊ ಆ ಕ್ವಶನ್ ಆಪ್ಷನ್ 1ನಲ್ಲಿದೆ, ರೈಟ್. ಸೊ ಒಂದು ಆನ್ಸರ್ ನಮಗೆ ಸಿಕ್ಕೋಯ್ತು. ಇದು ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಟಿನ್ಯೂಯಸ್ ಆಯಿತು ಅಂದರೆ ಓಪನ್ ಇಂಟರ್ವಲ್ ಅಂದಾಗ ಡಿಫ್ರೆನ್ಷಿಯಬಲ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಆನ್ಸರ್ ಆಯಿತು. ದಿಸ್ ಫಸ್ಟ್ ಆನ್ಸರ್ ಈಸ್ ರೈಟ್. ಇಫ್ ಎನಿ interval which is continuous in the closed interval, it will be differentiable in open interval. So next second condition observe ಮಾಡಿ, x ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇರಬೇಕು, ಬಟ್ ಈ ಫಂಕ್ಷನ್ ಲೆಸ್ ದ್ಯಾನ್ 0 ಇರಬೇಕು. ಆ ಇಂಟರ್ವಲ್ ಯಾವುದು? ಇಲ್ಲಿ ಅಬ್ಸರ್ವ್ ಮಾಡಿ 1 to 2ನಲ್ಲಿ ಇದು ಲೆಸ್ ದ್ಯಾನ್ 0 ಇದೆ, ರೈಟ್. ಇನ್ ಬಿಟ್ವೀನ್ 1 to 2 ಇದು ಲೆಸ್ ದ್ಯಾನ್ 0 ಇದೆ, ಇಲ್ಲೂ ಕೂಡ 0 ಗ್ರೇಟರ್ ದ್ಯಾನ್ ಇದೆ, ರೈಟ್. ಈ ಎರಡು ಕಂಡೀಷನ್ ಇಲ್ಲಿ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಡಿಫ್ರೆನ್ಷಿಯೇಟ್ ಮಾಡ್ಬೋದು ನಾವು. ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಆಫ್ 2x - 3 ಬರುತ್ತೆ. ಇದು ಸಿಂಪ್ಲಿಫೈ ಮಾಡಿದಾಗ -2x + 3 ಬರುತ್ತೆ. ಇದು ಆಪ್ಷನ್ 2 ಇದೆಯಾ ಅಬ್ಸರ್ವ್ ಮಾಡಿ. ಸೊ ಈ ಆಪ್ಷನ್ ಇಲ್ಲ ನಮ್ಮ ಹತ್ರ ಇಲ್ಲಿ. ಯಾವುದು? ಈ 1 to 2 ಆಪ್ಷನ್ ಇಲ್ಲ. ಇದು ಕೂಡ ಆಗುತ್ತೆ ಅಂತ ಡಿಫ್ರೆನ್ಷಿಯೇಟ್ ಮಾಡಿದ್ರೆ. ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಎಕ್ಸ್ ಲೆಸ್ ದ್ಯಾನ್ 0 ಇರಬೇಕು, ಬಟ್ ಇದು ಗ್ರೇಟರ್ ದ್ಯಾನ್ 0 ಇರಬೇಕು. ಎಲ್ಲಿದೆ? ಎಕ್ಸ್ ಲೆಸ್ ದ್ಯಾನ್ 0 ಎಲ್ಲಿ ಬರುತ್ತೆ? ಗ್ರೇಟರ್ ದ್ಯಾನ್ ಎಲ್ಲಿ ಬರುತ್ತೆ? ಇದು -∞ಯಿಂದ ಶುರುವಾಗಿ ಎಲ್ಲಿವರೆಗೂ ಬರುತ್ತೆ? ಗ್ರೇಟರ್ ದ್ಯಾನ್ 0 ಚಿಂಕ್ ಮಾಡಿ ನೋಡಿದ್ರೆ, ಸಾರಿ ಲೆಸ್ ದ್ಯಾನ್ 0 ಅಪ್ ಟು 2ವರೆಗೂ ಬರುತ್ತೆ, ರೈಟ್. ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸು ಈ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0, ಇದು ಲೆಸ್ ದ್ಯಾನ್ 0 ಇರಬೇಕು. ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಬಟ್ ದಿಸ್ ವಿಲ್ ಬಿ ಗ್ರೇಟರ್ ದ್ಯಾನ್ 0 ಅಂದರೆ -∞ಇಂದ ಶುರುವಾಗಿ ಎಲ್ಲಿವರೆಗೂ ಬರುತ್ತೆ ಡಿಕ್ರೀಸಿಂಗು? ಆ ಡಿಕ್ರೀಸಿಂಗ್ ವ್ಯಾಲ್ಯೂ ಅಪ್ ಟು +1ವರೆಗೂ ಬರ್ತಾ ಹೋಗುತ್ತೆ ಅಲ್ವಾ. ಬಟ್ +1ವರೆಗೂ ಚೂಸ್ ಮಾಡೋಕ್ಕಾಗಲ್ಲ, ಕಾರಣ ಯಾಕೆ? ಲೆಸ್ ದ್ಯಾನ್ 0 ಅಪ್ ಟು 0ವರೆಗೂ ಮಾತ್ರ ಚೂಸ್ ಮಾಡ್ಬೋದು, ರೈಟ್. 0ವರೆಗೂ ಚೂಸ್ ಮಾಡ್ಬೋದು ಅಂದರೆ ನಾನೀಗ ತೊಗೊತೀನಿ ವ್ಯಾಲ್ಯೂ ಅಪ್ ಟು -2 ಬಂದು ಯೂನಿಯನ್ ವಿತ್ -1 to ∞ ಆಗುತ್ತೆ. ಇಲ್ಲಿ ಈ ಫಂಕ್ಷನ್ ಕಂಟಿನ್ಯೂಸ್ ಇರುತ್ತೆ, ಇಲ್ಲಿ ಕೂಡ ಡಿಫ್ರೆನ್ಷಿಯಬಲ್ ಆಗುತ್ತೆ. ಸೊ ಈ ಆಪ್ಷನ್ ಇದೆಯಾ ಇಲ್ಲಿ? ಹೌದು, ಇದೇ ಆಪ್ಷನ್ ಕೂಡ. ಡಿಫ್ರೆನ್ಷಿಯೇಟ್ ಮಾಡಿದಾಗ 2x + 3 ಬರುತ್ತೆ. ಹೌದು, ಡಿಫ್ರೆನ್ಷಿಯೇಟ್ ಮಾಡಿ ಇದನ್ನು 2x + 3 ಬಂತು. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ 2 ಲೆಸ್ ದ್ಯಾನ್ 0 ಎಲ್ಲಿರುತ್ತೆ? ಈ ಇಂಟರ್ವಲಲ್ಲಿ ಇದು ಲೆಸ್ ದ್ಯಾನ್ 0 ಬರುತ್ತೆ, ರೈಟ್. ನೆಕ್ಸ್ಟ್ ಆ ನಂತರ ಇದು ಲೆಸ್ ದ್ಯಾನ್ 0 ಬಂತು ಅಂದರೆ ಇದು ಒಂದೇ ಇಂಟರ್ವಲ್ ಅಲ್ಲ, -1 to -2 ಕೂಡ ಲೆಸ್ ದ್ಯಾನ್ 0ನೇ ಬರುತ್ತೆ. ಸೊ ಇಲ್ಲೂ ಕೂಡ ಇದು -1 to -2 ಲೆಸ್ ದ್ಯಾನ್ 0ನೇ ಬರುತ್ತೆ. ಸೊ ಇದನ್ನು ಕೂಡ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -2x - 3 ಬರುತ್ತೆ ಆನ್ಸರ್. ಸೊ ನಮಗಿಲ್ಲಿ ಆಪ್ಷನ್ 1, 2, 3 ಆಲ್ 3 ಆರ್ ರೈಟ್ ಆನ್ಸರ್ಸ್. ಥ್ಯಾಂಕ್ ಯು.